ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಮಾನ್ಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶೀಘ್ರದಲ್ಲೇ ಸಬ್ ಇನ್ಸ್ಪೆಕ್ಟರ್ ಮತ್ತು 8,000 ಕಾನ್ಸ್ಟೇಬಲ್ಗಳ ನೇಮಕಾತಿ ಮಾಡ್ತೀವಿ ಅಂತೇಳಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಅಂದ್ಬಿಟ್ಟು ಒಂದು ಇದಾಗ್ಬಿಟ್ಟಿದೆ, ಒಂದು ಶೀಘ್ರದಲ್ಲಿ ಅನ್ನೋದು ಒಂದು ದೊಡ್ಡ ಜೋಕ್ ಆಗ್ಬಿಟ್ಟಿದೆ. ವರ್ಷಾನುಗಟ್ಲೆ 1 ತಿಂಗಳು, 2 ತಿಂಗಳು, 3 ತಿಂಗಳು ವರ್ಷಾನುಗಟ್ಲೆ ಈ ಸರ್ಕಾರ ಬಂದು 3 ವರ್ಷ 4 ವರ್ಷ ಆಗ್ತಾ ಬಂತು. ವರ್ಷಾನುಗಟ್ಲೆ ಇದೇ ಸುಳ್ಳು ಭರವಸೆಗಳನ್ನ ಕೊಡ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಇದನ್ನ ನೋಡಿ ಏನ್ ಅನ್ಸುತ್ತೆ ಅಂದ್ರೆ, ಆಕಾಂಕ್ಷಿಗಳಿಗೆ ನೇಮಕಾತಿ ಏನೋ ಮಾಡ್ತಾರೇನೋ ಅಂತ ಹೇಳಿ ಲಕ್ಷಾಂತರ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಈಗ ನೇಮಕಾತಿ ಕೂಡ ಮಾಡೋದಿಲ್ಲ, ಈ ಕಡೆ ಶೀಘ್ರದಲ್ಲಿ ಅಂತ ಹೇಳಿ ಪೋಸ್ ಕೊಡೋಕ್ಕೋಸ್ಕರ ದಿನಾಲು ಒಂದಲ್ಲ ಒಂದು ಹೇಳಿಕೆಯನ್ನ ಸಚಿವರು ಕೊಡ್ತಾ ಬರ್ತಾರೆ. ಆಯ್ತಾ, ಈಗ ಹೇಳಿಕೆ ಕೊಟ್ಟಿದ್ದಾರೆ. ಗುರುವಾರ ಮಾತನಾಡುತ್ತಾರೆ. ನೇಮಕಾತಿಗೆ ಮುಖ್ಯಮಂತ್ರಿ ಹಾಗೂ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟಿದೆ. ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಬಿಕಾಸ್ ನಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಹಣಕಾಸು ಇಲಾಖೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಒಪ್ಪಿಗೆಯನ್ನು ಕೊಡಲೇಬೇಕಾಗುತ್ತೆ. ಬಟ್ ಇಂಟರ್ನಲ್ ರಿಸರ್ವೇಷನ್ ಇರೋ ಕಾರಣ ನಮಗೆ ನೇಮಕಾತಿ ಪ್ರಕರಣ ಇನ್ನೂ ಕೂಡ ಬಂದಿಲ್ಲ, ನೇಮಕಾತಿ ಆಗಿಲ್ಲ. PSI ಹಗರಣ ಬಗೆಹರಿಸಿ ಬಳಿಕವೇ 545 ಮಂದಿಗೆ ಈಗಾಗಲೇ ತರಬೇತಿ ಪಡೆದು ಸೇವೆ ಕೂಡ ಮಾಡ್ತಾ ಇದ್ದಾರೆ. PSI ಇದಾಗಿ ಸ್ಕ್ಯಾಮ್ ಆಗಿತ್ತಲ್ಲ ಅದರಲ್ಲಿ. ಈಗ 8,000 ಕಾನ್ಸ್ಟೇಬಲ್ ಮತ್ತೆ PSI ಏನಿದೆ ಅದನ್ನು ನಾವು ಶೀಘ್ರದಲ್ಲೇ ಕೂಡ ಮಾಡ್ತೀವಿ. ಮನೆ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾನ್ಯ ಸಚಿವರು. ಥ್ಯಾಂಕ್ ಯು.